ಹಾಯ್ ಡಿಯರ್ಸ್, ಎಲ್ಲ ಹೆಂಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಸೂಪರ್ ಆಗಿದ್ದೀನಿ. ಮತ್ತು ಇವತ್ತು ನಾನು ಯಾವ ವಿಷಯವಾಗಿ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಬ್ರೈಡಲ್ ಗ್ಲೋಯಿಂಗ್ ಸ್ಕಿನ್ ಅಲ್ವಾ. ಯೂಶಲ್ ಆಗಿ ಬ್ರೈಡ್ಗಳಿಗೆ ಎಷ್ಟು ಕೇರ್ ಮಾಡಿದ್ರೂ ಸಾಕಾಗಲ್ಲ. ಯಾಕೆ ಹೇಳಿ? ಯಾಕೆಂದರೆ ಅವ್ರು ಶಾಪಿಂಗ್ ಅಂತ, ಮತ್ತು ಇನ್ವಿಟೇಷನ್ ಕೊಡೋದಕ್ಕೆ ಅಂತ, ಮತ್ತು ಫೋಟೋಶೂಟ್ಗೆ ಅಂತ ತುಂಬಾ ಬಿಸಿಲಲ್ಲಿ ಎಲ್ಲ ಓಡಾಡ್ತಿರ್ತಾರೆ ಅಲ್ವಾ. ಸೊ ಅವಾಗ ಓಡಾಡಿದಾಗ ಏನಾಗುತ್ತೆ, ಅವ್ರ ಸ್ಕಿನ್ ಆಟೋಮೆಟಿಕ್ ಆಗಿ ಟ್ಯಾನ್ ಆಗುತ್ತೆ, ಡಲ್ ಆಗುತ್ತೆ, ತುಂಬ ಗ್ಲೋ ಅಂತೂ ಹೋಗೇ ಬಿಟ್ಟಿರುತ್ತೆ ಅವ್ರ ಸ್ಕಿನ್ನಿಂದ. ಮತ್ತೆ ಫೇಶಿಯಲ್ ಖಂಡಿತ ಮಾಡಿಸ್ಬೋದು. ಫೇಶಿಯಲ್ನೇನು ದಿನ ಮಾಡ್ಸೋಕ್ಕಾಗಲ್ಲ ಅಲ್ವಾ. ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಮಾಡಿಸ್ಬೇಕಾಗತ್ತೆ ಫೇಶಿಯಲ್ ಆಗಲಿ, ಏನೇ ನಾವು ಫೇಸಿನ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದಾದ್ರೂ ಆಗಲಿ. ಮತ್ತೆ ತುಂಬ ಗ್ಲೋಯಿಂಗ್ ಆಗಿರಬೇಕು ಅಂತ ಹೇಳ್ಬಿಟ್ಟು ನಾವು ದೊಡ್ಡ ದೊಡ್ಡ ಕ್ಲಿನಿಕ್ಗಳಿಗೆಲ್ಲ ಹೋಗ್ಬಿಟ್ಟು, ಸ್ಕಿನ್ ಕ್ಲಿನಿಕ್ಗಳಿಗೆ ಕೆಮಿಕಲ್ ಪೀಲಿಂಗ್ ಅಂತೆ ಅದು ಇದು ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಸದ್ಯಕ್ಕೇನೋ ಓಕೆ ತುಂಬ ಚೆನ್ನಾಗಿ ಅನಿಸುತ್ತೆ, ಫೈನ್ ನಮ್ಮ ಸ್ಕಿನ್ನು. ಆಮೇಲೆ ಮದುವೆ ಎಲ್ಲ ಮುಗಿದ್ಮೇಲೂ ಹಂಗೆ ಮೇಂಟೈನ್ ಮಾಡಬೇಕಲ್ವಾ. ಸೊ ಆ ಕಾರಣಕ್ಕೆ ಏನು ಮಾಡಬೇಕು, ನಾವು ವೆರಿ ಸೇಫ್ ಆಗಿ ನಮ್ಮ ಸ್ಕಿನ್ನು ಕೂಡ ಕೇರ್ ಮಾಡ್ಕೋಬೇಕು, ಮತ್ತು ನಮ್ಮ ಕ್ವಾಲಿಟಿನೂ ಚೆನ್ನಾಗಿರ್ಬೇಕು ಸ್ಕಿನ್ದು ಅಲ್ವಾ. ಸೊ ಲಾಂಗ್ ಲಾಸ್ಟ್ ಆಗಿ ಅದಕ್ಕೆ ಏನು ಮಾಡ್ಬೋದು, ತುಂಬ ಸಿಂಪಲ್ ಆಗಿ ಮನೆಯಲ್ಲೇ ನಾವು ಒಂದು ರೊಟೀನ್ ಮೀನ್ಸ್, ಈಗ ಮದುವೆ ಅಂತ ಸೆಟ್ ಆದಾಗಂತೂ ಎಲ್ಲಾರ್ಗೂ ಮದುಮಕ್ಕಳಿಗೆ ತುಂಬ ಆಸೆ ಇರುತ್ತಲ್ವಾ, ನಾವು ಚೆನ್ನಾಗಿ ಕಾಣಬೇಕು, ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿರಬೇಕು ಅಂತ. ಸೊ ಹಂಗಾಗಿ ಇದನ್ನ ನಾವು ಮೇಂಟೈನ್ ಮಾಡೋದಕ್ಕೆ ಆರಾಮ್ಸೆ ಯೂಸ್ ಮಾಡ್ಬೋದು. ಮತ್ತೆ ಏನು ಗೊತ್ತಾ, ಇದನ್ನ ಬರೀ ಬ್ರೈಡ್ ಮಾತ್ರನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಗ್ರೂಮ್ ಕೂಡ ಯೂಸ್ ಮಾಡ್ಬೋದು. ಗ್ರೂಮ್ ಅಷ್ಟೇ ಅಲ್ಲ, ಮತ್ತೆ ಪೇರೆಂಟ್ಸ್ಗಳಿಗೂ ಯೂಸ್ ಮಾಡ್ಬೋದು, ಎಲ್ಲರೂ ಯೂಸ್ ಮಾಡ್ಬೋದು. ಬಟ್ ಏನಂದ್ರೆ ಬ್ರೈಡ್ಗಳಿಗೆ ತುಂಬಾ ನೀಡ್ ಇರುತ್ತಲ್ವಾ ಆ ಟೈಮಲ್ಲಿ. ಅಂಥ ಟೈಮಲ್ಲಿ ಈ ಥರ ಕ್ರೀಮ್ನ ನೀವು ಮನೆಯಲ್ಲೇ ಈಸಿಯಾಗಿ ಪ್ರಿಪೇರ್ ಮಾಡಿಕೊಂಡ್ರೆ ನಿಮಗೆ ಹೈಜಿನ್ ಆಗೂ ಇರುತ್ತೆ, ಸ್ಕಿನ್ನು ಕೇರ್ ಕೂಡ ಮಾಡುತ್ತೆ, ಮತ್ತೆ ನಿಮ್ಮ ಸ್ಕಿನ್ನ ಲಾಂಗ್ ಲಾಸ್ಟ್ ಆಗಿ ಗ್ಲೋಯಿಂಗ್ ಆಗು ಇಟ್ಕೊಳುತ್ತೆ. ಇದನ್ನ ಮದ್ವೆಗೆ ಅಷ್ಟೇ ಅಲ್ದಲೆ ಬೇಕಂದ್ರೆ ನೀವು ಇದನ್ನ ಕಂಟಿನ್ಯೂ ಕೂಡ ಮಾಡ್ಬೋದು. ನೀವು ಮದ್ವೆ ಆದ್ಮೇಲೂ ಕೂಡ ಆರಾಮಾಗಿ ನೀವು ಒಂದು ನೈಟ್ ಕ್ರೀಮ್ ತರ ಫಸ್ಟ್ ಕ್ಲಾಸ್ ಆಗಿ ಯೂಸ್ ಮಾಡ್ಕೊಂಡು ಹೋದ್ರೆ ನಿಮ್ ಸ್ಕಿನ್ ಕ್ವಾಲಿಟಿ ವಾವ್ ಅನ್ನಂಗಿರುತ್ತೆ ಅಲ್ವಾ. ಸೊ ಆ ಕಾರಣಕ್ಕೆ ಈ ವಿಡಿಯೋನ ನಾನು ಮಾಡ್ತಿದ್ದೀನಿ. ಮತ್ತೆ ನನ್ನ ವಿಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿದ್ಯಾ? ಖುಷಿ ಅನ್ನಿಸ್ತಿದ್ಯಾ ನಿಮ್ಗೆ? ಖುಷಿ ಅನ್ಸಿದ್ರೆ ಒಂದು ಲೈಕ್ ಮಾಡಿ. ಏನಾದ್ರು ಹೆಚ್ಚಿನ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ, ಅದನ್ನ ನಾನು ಕರೆಕ್ಷನ್ ಮಾಡ್ಕೊಳ್ತೀನಿ. ಅಥವಾ ನಿಮ್ಗೆ ಏನಾದರೂ ಇನ್ಫಾರ್ಮೇಶನ್ ಕೊಡೋದಿದ್ರೆ ಖಂಡಿತ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಮತ್ತೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಈ ಟೈಮ್ ವೇಸ್ಟ್ ಮಾಡ್ದಲೆ ಬೇಗ ಹೋಗಿ ಈಸಿಯಾಗಿ ತುಂಬ ಈಸಿಯಾಗಿ ನಮಗೆ ಕೈ ಇಟ್ಕೋವಂಥ ವಸ್ತುಗಳಿಂದ ಈ ನೈಟ್ ಕ್ರೀಮ್ನ, ಬ್ರೈಡಲ್ ಸ್ಕಿನ್ ಗ್ಲೋ ನೈಟ್ ಕ್ರೀಮ್ನ ಹೆಂಗೆ ಮಾಡೋದು ಅಂತ ನೋಡೋಣ. ಇದನ್ನ ಆದಷ್ಟು ಡ್ರೈ ಸ್ಕಿನ್ ಅವ್ರಿಗಂತೂ ಇದು ವಾವ್ ಅನ್ನೋ ಥರ ಆಗತ್ತೆ. ಖಂಡಿತ ಇದನ್ನ ಟ್ರೈ ಮಾಡಿ, ಯಾರು ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಾಗತ್ತೆ. ಬನ್ನಿ ಮತ್ತೆ ಬೇಗ ಮಾಡಿ ತೋರಿಸ್ತೀನಿ. ಬೇಗ ಬೇಗ ಹಚ್ಕೊಳ್ಳಿ ಆದಷ್ಟು. ಮತ್ತೆ ಯಾವುದನ್ನಾದ್ರೂ ಅಷ್ಟೇ ನೀವು ರೆಗ್ಯುಲರ್ ಆಗಿ ಹಚ್ಚಿದ್ರೆ ಮಾತ್ರನೇ ನಿಮಗೆ ರಿಸಲ್ಟ್ ಇರೋದು. ಒಂದಿನ 2 ದಿನ ಹಚ್ಬಿಟ್ಟು ಇದರಿಂದ ಏನು ಆಗ್ತಿಲ್ಲ ಅಂತ ಮಾತ್ರ ದಯವಿಟ್ಟು ಯಾರು ಸುಮ್ಮನೆ ಆಗಬೇಡಿ, ಓಕೆನಾ? ಬನ್ನಿ ಮತ್ತೆ. ನಾನು ಒಳ್ಳೆ ಕೇಸರಿನ ತೊಗೊಂಡಿದ್ದೀನಿ, 250 mg. ಇದು ನಿಮ್ಗೆಲ್ಲರಿಗೂ ಗೊತ್ತೇ ಇರೋಂಗೆ ನಮ್ಮ ಅಮ್ಮ ಅಜ್ಜಿ ಅವರೆಲ್ಲ ನಮ್ಮ ಹುಟ್ಟೋ ಮಕ್ಕಳು ಬೆಳ್ಳಗೆ ಹುಟ್ಲಿ ಅಂತ ಹೇಳಿಬಿಟ್ಟು ನಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾಲ್ಗೆ ಹಾಕಿ ಕುಡಿಸ್ತಾರಲ್ವ. ಇದರಲ್ಲಿ ತುಂಬ ಅಷ್ಟು ಒಳ್ಳೆ ಕಲರಿಂಗ್ ಕೊಡೋವಂಥ ಗುಣ ಇರುತ್ತೆ. ಸೊ ಇದನ್ನು ನಾವು ಫಸ್ಟ್ ಏನು ಮಾಡಬೇಕು, ಒಂದು ಕ್ಲೀನಾಗಿರೋ ಟಿಶ್ಯೂನಲ್ಲಿ ನೀಟಾಗಿ ಈ ಥರ ರ್ಯಾಪ್ ಮಾಡ್ಕೊಂಬಿಟ್ಟು, ಎಲ್ಲೂ ಬೀಳಬಾರ್ದು ಅನ್ನೋ ಕಾರಣಕ್ಕೆ ಇದನ್ನು ರ್ಯಾಪ್ ಮಾಡ್ಕೊಳ್ಳೋದು. ಸೊ ಈ ಥರ ರ್ಯಾಪ್ ಮಾಡ್ಕೊಂಬಿಟ್ಟು ನಾವು ಒಂದು ಹೆಂಚು, ದೋಸೆ ಹಾಕೋ ಹೆಂಚು ಗೊತ್ತಲ್ವ, ಎಲ್ಲರ ಮನೆಗಳಲ್ಲೂ ಇದ್ದೇ ಇರುತ್ತೆ. ಸೊ ಆ ಹೆಂಚನ್ನ ಒಂದು ಹದವಾಗಿ ಬಿಸಿ ಮಾಡ್ಕೊಳ್ಳೋಣ. ತುಂಬ ಬಿಸಿ ಮಾಡೋದು ಬೇಡ, ಹದವಾಗಿ ಬಿಸಿ ಮಾಡಿಕೊಂಡು ಆ ಹೆಂಚಿನ ಮೇಲೆ ಹಿಂಗೆ ಚಪಾತಿ ಸುಡ್ತೀವಲ್ಲ ಆ ಥರ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಯಾಕೆ ಅಂದರೆ ನಮ್ಮ ಕೇಸರಿಲಿರೋವಂಥ ಗುಣಗಳೇನಿದೆ ನಮ್ಮ ಸ್ಕಿನ್ ಗ್ಲೋಯಿಂಗಿಗೆ, ಆ ಗುಣಗಳೆಲ್ಲ ಸ್ವಲ್ಪ ಆ್ಯಕ್ಟಿವ್ ಆಗಲಿ ಅನ್ನೋ ಕಾರಣಕ್ಕೆ ಈ ಥರ ಸ್ವಲ್ಪ ರೋಸ್ಟ್ ಥರ ಮಾಡ್ಕೊಂಡು ಬಿಡೋಣ, ಬಿಸಿ ಮಾಡ್ಕೊಳ್ಳೋಣ. ತುಂಬಾ ಮಾಡ್ಕೊಳ್ಳೋದು ಬೇಡ, ಒಂದು 2 ಮಿನಿಟ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ, ಇಷ್ಟು ಪ್ರಾಡಕ್ಟಿಂದ
ನಾವು ಈಸಿಯಾಗಿ ಮನೆಯಲ್ಲೇ ಒಂದು ಬ್ರೈಡಲ್ ಗ್ಲೋಯಿಂಗ್ ಕ್ರೀಮ್ನ ನಾವು ರೆಡಿ ಮಾಡ್ಕೋಬೋದು. ಏನೇನು ಇದು ಕೇಸರಿ. ಕೇಸರಿ ಅಂತೂ ನಮ್ಮ ಸ್ಕಿನ್ಗೆ, ನಮ್ಮ ಕಲರ್ ಕೊಡೋದಕ್ಕೆ ತುಂಬಾ ಹಳೇ ಕಾಲದಿಂದನೂ ನಾವು ಯೂಸ್ ಮಾಡ್ತೀವಲ್ವಾ. ಸೊ ಕೇಸರಿ ಮತ್ತೆ ಅಲೋವೆರಾ ಜೆಲ್ ಮತ್ತೆ ಆಲ್ಮಂಡ್ ಆಯಿಲು ಮತ್ತೆ ವಿಟಮಿನ್ ಇ ಕ್ಯಾಪ್ಸೂಲ್ಸು. ಇವಿಷ್ಟು ತುಂಬಾ ಈಸಿಯಾಗಿ ಸಿಗುತ್ತಲ್ವಾ. ಫಸ್ಟು ನಾನು ಈ ಸ್ವಲ್ಪ ತವಾ ಮೇಲೆ ಇಟ್ಕೊಂಡು ಸ್ವಲ್ಪ ಏನು ಕೇಸರಿನ ಸ್ವಲ್ಪ ರೋಸ್ಟ್ ಮಾಡ್ಕೊಂಡೆ, ಅದನ್ನ ಸ್ವಲ್ಪ ಕೈಯಲ್ಲಿ ಹಿಂಗೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಎಷ್ಟು ಸಾಧ್ಯನೋ ಅಷ್ಟು ಸ್ವಲ್ಪ ಉಡಿ ಉಡಿ ಆಗ್ಲಿ, ಯಾಕಂದ್ರೆ ಸ್ವಲ್ಪ ಉದ್ದುದ್ದ ಇರುತ್ತಲ್ವಾ ಆ ಕಾರಣಕ್ಕೆ. ಮತ್ತೆ ಈ ತರ ಒಂದು ಕ್ಲೀನ್ ಆಗಿರೋ ಒಂದು ಬೋಲ್ ತಗೊಳ್ಳಿ. ಫಸ್ಟ್ ಮಾಡ್ಬೇಕಾದ್ರೆ ಕ್ಲೀನ್ ಆಗಿರ್ಲಿ ನೋಡಿ. ಈ ತರ ಆದಷ್ಟು ಸಣ್ಣ ಸಣ್ಣದಾಗಿ ನಿಮ್ ಕೈಲ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಪೀಸ್ ಪೀಸ್ ಮಾಡ್ಕೊಳ್ಳಿ ಕೇಸರಿನ. ಕಾಣ್ತಿದೆ ಅಲ್ವಾ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾನೇನ್ ಮಾಡ್ತೀನಿ, ಒಂದು ದೊಡ್ಡ ಸ್ಪೂನ್ ಅಷ್ಟು ಆಲ್ಮಂಡ್ ಆಯಿಲ್, ಮತ್ತೆ ಇನ್ನೊಂದು ಸ್ವಲ್ಪನೂ ಆಲ್ಮಂಡ್ ಆಯಿಲ್, ಅಂದ್ರೆ 2 ಸ್ಪೂನು ಆಲ್ಮಂಡ್ ಆಯಿಲ್ನ ನಾನು ಯೂಸ್ ಮಾಡ್ತಿದ್ದೀನಿ. ಅದಾದ ಮೇಲೆ ಅಲೋವೆರಾ ಜೆಲ್. ಅಲೋವೆರಾ ಜೆಲ್ನ ನೀವು ತುಂಬಾ ಜಾಸ್ತಿ ಮಾಡ್ಕೊಳ್ಳೋದಾದ್ರೆ ಹೊರಗಡೆಯಲ್ಲಿ ಸಿಗೋಂತ ಅಲೋವೆರಾ ಜೆಲ್ನ ಯೂಸ್ ಮಾಡಿ. ಇಲ್ಲ ಅಂದ್ರೆ ನಿಮ್ಗೆ ಯೂಶಲ್ ಆಗಿ ಮನೆ ಹತ್ರನೇ ಇರುತ್ತಲ್ವಾ ಅಲೋವೆರಾ ಜೆಲ್ಲು, ಅದನ್ನು ಯೂಸ್ ಮಾಡಿ. ನೋಡಿ ನಾನು ಕರೆಕ್ಟಾಗಿ 1 ಸ್ಪೂನ್ ಅಷ್ಟು ಅಲೋವೆರಾ ತಗೊಂಡಿದ್ದೀನಿ, ಸಾಕಾಗತ್ತೆ ಇಷ್ಟೇ. ಮತ್ತೆ ವಿಟಮಿನ್ ಇ ಕ್ಯಾಪ್ಸೂಲ್ಸ್, ಆಯ್ತಾ, 2 ವಿಟಮಿನ್ ಇ ಕ್ಯಾಪ್ಸೂಲ್ಸು. ತುಂಬಾ ಡ್ರೈ ಸ್ಕಿನ್ ಇದ್ರೆ ನೀವು ಬೇಕಾದ್ರೆ ಇನ್ನೂ ಒಂದು ಆ್ಯಡ್ ಮಾಡ್ಕೊಳ್ಳಿ. ಮತ್ತೆ ಇದ್ರಲ್ಲಿ ಆಲ್ರೆಡಿ ಆಲ್ಮಂಡ್ ಆಯಿಲ್ ಇರೋದ್ರಿಂದ ಏನಂತ ಅವಶ್ಯಕತೆ ಬೀಳಲ್ಲ. ಆದ್ರೂ ಕೆಲವು ಸತಿ ವಿಂಟರ್ ಅಲ್ಲಿ ಎಲ್ಲ ತುಂಬಾ ಮಕ್ಕ ಡ್ರೈ ಆಗ್ಬಿಡತ್ತಲ್ವಾ. ತುಂಬಾ ಅಂದ್ರೆ ಯಾಕೆಂದ್ರೆ ನಾನು ಅದನ್ನ ಫೇಸ್ ಮಾಡಿದ್ದೀನಿ ಪಾಪ. ಆ ಬ್ರೈಡ್ಗಳ ಫೇಸ್ ಹೆಂಗಾಗಿರುತ್ತೆ ಅಂದ್ರೆ ನನಗೆ ಮೇಕಪ್ ಮಾಡೋದಕ್ಕೆ ಸಖತ್ ಒಂಥರ ಹಿಂಸೆ ಅನ್ನಿಸ್ತಿರುತ್ತೆ. ನೋಡಿ ಇಷ್ಟೇ. ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಕಾಣ್ತಿದ್ಯಾ ಎಷ್ಟು ಚೆನ್ನಾಗಿ ಕ್ರೀಮಿ ತರನೇ ಆಗ್ತಿದೆ. ಇದರಿಂದ ನಮ್ಮ ಸ್ಕಿನ್ನು ಒಳ್ಳೆ ಗ್ಲೋಯಿಂಗ್ ಆಗತ್ತೆ, ಮತ್ತೆ ಒಂಥರ ಗ್ಲಾಸಿ ಫಿನಿಶಿಂಗ್ ಬರುತ್ತೆ ನಮ್ಮ ಸ್ಕಿನ್ಗೆ. ಮತ್ತೆ ನಮ್ಮ ಸ್ಕಿನ್ ಅಲ್ಲಿ ಡ್ರೈನೆಸ್ ಇದ್ರೆ ಆ ಡ್ರೈನೆಸ್ ಕೂಡ ಹೋಗುತ್ತೆ. ಎಲ್ಲ ನೀಟಾಗಿ ಒಂದೇ ಒಂದು ಕ್ರೀಮ್ ರೂಪದಲ್ಲಿ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಎಷ್ಟು ನೀಟಾಗಿ ಬ್ಲೆಂಡ್ ಆಗ್ತಿದೆ. ಮತ್ತೆ ಕಲರು ಅಷ್ಟೇ ನೋಡ್ತಿದ್ದೀರಲ್ವಾ, ಕೇಸರಿದು ಎಷ್ಟು ಚೆನ್ನಾಗಿ ಕಲರ್ ಬಿಟ್ಬಿಡ್ತಲ್ವಾ. ಯಾಕೆಂದ್ರೆ ನಾನು ಹಾಕಿರೋ ಅಲೋವೆರಾ ಜೆಲ್ಲು ಮತ್ತೆ ಆಲ್ಮಂಡ್ ಆಯಿಲ್ಲು ಅದು ಯಾವುದು ಕಲರ್ ಇರಲಿಲ್ಲ. ಬಟ್ ಕೇಸರಿದು ಕಲರ್ ಆ್ಯಡ್ ಆಗಿ ಎಷ್ಟು ಒಳ್ಳೆ ಕಲರ್ ಅನ್ನಿಸ್ತಿದೆ ಅಲ್ಲ ಕ್ರೀಮಿಂದು. ಬಟ್ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿ ಒಂದು ಕ್ರೀಮಿನ ರೂಪದಲ್ಲಿ ಬರಬೇಕು, ಹಂಗೆ ಸಮಾಧಾನವಾಗಿ ಮಿಕ್ಸ್ ಮಾಡಿ. ಮತ್ತೆ ಇದು ನೀವು ಇಷ್ಟು ಹಾಕ್ಬಿಟ್ಟು ಈ ಕ್ವಾಂಟಿಟಿನಲ್ಲಿ ಹಾಕಿ ನೀವು ಈ ಕ್ರೀಮ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ನಿಮ್ಗೆ 1 ತಿಂಗಳು ಬರುತ್ತೆ. ಸೊ ತುಂಬಾ ಯಾವ್ದ್ಯಾವ್ದೋ ಎಕ್ಸ್ಪೆನ್ಸಿವ್ ಕೆಮಿಕಲ್ ಕ್ರೀಮ್ಗಳನ್ನ ನೀವು ಯೂಸ್ ಮಾಡೋದಕ್ಕಿಂತ
ಈ ತರ ಹೆಲ್ದಿ ಆಗಿರುವಂತ ಕ್ರೀಮ್ಗಳನ್ನ ನೀವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡ್ರೆ ನಮ್ಮ ಸ್ಕಿನ್ನು ಸಖತ್ ಹೆಲ್ದಿ ಆಗಿರುತ್ತೆ, ಯಾವುದೇ ತರದ ಸೈಡ್ ಎಫೆಕ್ಟ್ಸ್ ಇರಲ್ಲ. ಕೆಲವ್ರಿಗೆ ನಿಮ್ಗೆಲ್ಲ ಗೊತ್ತೇ ಇರುತ್ತಲ್ವಾ, ಕೆಮಿಕಲ್ ಯೂಸ್ ಮಾಡಿದ್ರಾಗಲ್ಲ, ತುಂಬಾ ಸೆನ್ಸಿಟಿವ್ ಇರುತ್ತೆ ಕೆಲವ್ರ ಸ್ಕಿನ್ನು, ಅಂಥವ್ರಿಗಂತೂ ಇದು ಸೂಪರ್ ಆಗಿ ವರ್ಕ್ ಆಗತ್ತೆ. ಯಾಕಂದ್ರೆ ಬ್ರೈಡ್ಗಳಿಗೆ ಕೇರಿಂಗ್ ಬೇಕೇ ಬೇಕು. ಬಟ್ ಬೇಕು ಅಂದಾಗ ಕೆಲವ್ರಿಗೆ ಒಂದೊಂದು ಕ್ರೀಮ್ ಹಾಕಿದ್ರೆ ಅಲರ್ಜಿ ಆಗೋದು, ತುಂಬಾ ಇಚಿಂಗ್ ಆಗೋದು, ಆ ತರ ಎಲ್ಲ ಆಗತ್ತೆ. ಬಟ್ ಇದೇನು ಆಗಲ್ಲ, ತುಂಬಾ ನೀಟಾಗಿ ನಮ್ಗ ಸ್ಕಿನ್ನ ಕೇರ್ ಮಾಡುತ್ತೆ. ಕಾಣ್ತಿದೆ ಅಲ್ಲ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಿದೆ ಗೊತ್ತಾ. ಬಟ್ ಒಂಚೂರು ಪೇಷನ್ಸ್ ಇಂದ ನೀಟಾಗಿ ಬ್ಲೆಂಡ್ ಮಾಡ್ಬಿಡಿ. ಒಂದ್ಸತಿ ಬ್ಲೆಂಡ್ ಆಗ್ಬಿಟ್ರೆ ಮತ್ತೆ ಮತ್ತೆ ಅದೇನು ಬಿಟ್ಕೊಳ್ಳಲ್ಲ, ಸಪ್ರೇಟ್ ಸಪ್ರೇಟ್ ಆಗಲ್ಲ, ಎಲ್ಲ ಒಂದೇ ತರ ಕ್ರೀಮ್ ರೂಪದಲ್ಲೇ ಇರುತ್ತೆ. ನಾ ಹೇಳಿದ್ನಲ್ಲ, ಇದನ್ನ ಬರೇ ಬ್ರೈಡ್ಗಳೇ ಹಚ್ಬೇಕು ಅಂತ ಇಲ್ಲ, ಗಂಡ್ಮಕ್ಳು ಕೂಡ ಯೂಸ್ ಮಾಡ್ಬೋದು. ಖಂಡಿತ ಯೂಸ್ ಮಾಡಿ. ಯಾಕಂದ್ರೆ ಗ್ರೂಮ್ಗಳಿಗೂ ಕೂಡ ಸ್ಕಿನ್ ಕೇರ್ ಅಷ್ಟೇ ಅವಶ್ಯಕತೆ ಇರುತ್ತೆ. ಹೆಣ್ಮಕ್ಳು ಮಾಡ್ಕೊಳ್ಳೋ ಅಷ್ಟು ಕೇರ್ನ ಗಂಡ್ಮಕ್ಳು ಮಾಡ್ಕೊಳ್ಳಲ್ಲ. ಆ ಕಾರಣಕ್ಕೆ ಇದನ್ನ ಆದಷ್ಟು ಒಂಚೂರು ನೈಟ್ ಟೈಮ್ ಹಚ್ಕೊಳಕ್ ಹೇಳಿ. ಮದ್ವೆ ಅನ್ನೋ ಖುಷಿಗೆ ಖಂಡಿತ ಯಾವಾಗ ಹೇಳಿದ ಮಾತು ಕೇಳ್ದಿದ್ರು ಮದ್ವೆ ಸ್ವಲ್ಪ ಚೆನ್ನಾಗ್ ಕಾಣ್ಬೇಕು ಅಂತ ಗಂಡ್ಮಕ್ಳಿಗೂ ಇರುತ್ತೆ. ಈ ಟೈಮಲ್ಲಂತೂ ಖಂಡಿತ ನಿಮ್ ಮಾತನ್ನ ಕೇಳ್ತಾರೆ. ಸೊ ಆ ಕಾರಣಕ್ಕೆ ಓಕೆ ಅಲ್ಲ. ನೋಡಿ ಎಷ್ಟು ಚೆನ್ನಾಗಾಯ್ತು. ಇಷ್ಟೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ನೋಡಿ, ಈ ತರ ಕ್ಲೀನ್ ಆಗಿರೋ ಒಂದು ಪ್ಲಾಸ್ಟಿಕ್ದಾಗ್ಲಿ ಗಾಜಿಂದಾಗ್ಲಿ ಒಂದು ಕಂಟೈನರ್ ತಗೊಂಡ್ಬಿಟ್ಟು ನೀಟಾಗಿ ಇದಕ್ಕೆ ಹಾಕಿ ಸ್ಟೋರ್ ಮಾಡಿ ಇಟ್ಬಿಡಿ. ಎಷ್ಟು ಚೆನ್ನಾಗಾಗಿದೆ ನೋಡಿ ಕ್ರೀಮು. ಹೇಳಿದ್ನಲ್ಲ, ಇದು ಬ್ರೈಡು ಗ್ರೂಮೇ ಯೂಸ್ ಮಾಡ್ಬೇಕು ಅಂತ ಇಲ್ಲ, ನಾನ್ ಬ್ರೈಡ್ಗಳು ಯೂಸ್ ಮಾಡ್ಬೋದು. ಯಾರ್ ಸ್ಕಿನ್ನು ಸ್ವಲ್ಪ ಗ್ಲೋಯಿಂಗ್ ಆಗಿ ಕಾಣ್ಬೇಕು ಅಂತ ಆಸೆ ಇರುತ್ತೋ ಎಲ್ಲಾರು ಯೂಸ್ ಮಾಡ್ಬೋದು ಇದನ್ನ. ನೋಡಿ ಕರೆಕ್ಟಾಗಿ ಒಂದು ಎಷ್ಟು ಗೋಲ್ಡನ್ ಆಗಿ ಕಾಣ್ತಿದೆ ಅಲ್ಲ ಕಲರು ಈ ಕ್ರೀಮಿಂದು. ಬಟ್ ಇದು ಅಷ್ಟೇ ಎಫೆಕ್ಟಿವ್ ಆಗು ಕೂಡ ನಮ್ಮ ಸ್ಕಿನ್ ಮೇಲೆ ವರ್ಕ್ ಆಗುತ್ತೆ. ಖಂಡಿತ ಇದನ್ನ ಟ್ರೈ ಮಾಡಿ, ಮಿಸ್ ಮಾಡಕ್ ಹೋಗ್ಬೇಡಿ ಆದಷ್ಟು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಅಂತ. ಏನು ಯಾವುದನ್ನು ತುಂಬಾ ಕಷ್ಟಪಟ್ಟು ಮಾಡ್ಕೋಬೇಕು ಅನ್ನೋಂಥದ್ದು ಏನಿಲ್ಲ. ಖಂಡಿತ ಇದನ್ನ ಯೂಸ್ ಮಾಡಿ. ಮತ್ತೆ ನಾನು ಹೇಳ್ದಂಗೆ ಇದನ್ನ ನೀವು ಡೈಲಿ ಅಪ್ಲೈ ಮಾಡಿ. ಡೈಲಿ ಆಗ್ಲಿಲ್ವಾ ಅಥವಾ ನಿಮ್ಗೆ ಯಾವಾಗ ಆಗುತ್ತೋ ಆಲ್ಟರ್ನೇಟ್ ಡೇಸ್ ಅಲ್ಲಾದ್ರೂ ಯೂಸ್ ಮಾಡಿ. ಮತ್ತೆ ಕೆಲವ್ರಿಗೆ ತುಂಬಾ ಆಯಿಲಿ ಸ್ಕಿನ್ ಇರುತ್ತಲ್ವಾ, ಅಂಥವ್ರು ಇದನ್ನ ಯೂಸ್ ಮಾಡ್ಬೇಕಾ ಮಾಡಬಾರ್ದು ಅನ್ನೋ ಕನ್ಫ್ಯೂಷನ್ ಇರುತ್ತೆ. ಖಂಡಿತ ತುಂಬಾ ಆಯಿಲಿ ಇರೋರು ಇದನ್ನ ಆದಷ್ಟು ಯೂಸ್ ಮಾಡಕ್ ಹೋಗ್ಬೇಡಿ. ಡೈಲಿ ನೀವು ಬೇಕಂದ್ರೆ ಇದನ್ನ ವಾರಕ್ಕೆ 2 ಸಲ ನೀಟಾಗಿ ಸ್ವಲ್ಪ ಮಸಾಜ್ ಮಾಡಿಕೊಂಡು ನೀವು 1 ಅವರ್ ಬಿಟ್ಬಿಟ್ಟು ನೀವು ವಾಶ್ ಮಾಡಿಬಿಡಿ ಆಯ್ತಾ. ತುಂಬಾ ನೈಟ್ ಫುಲ್ಲು ಇದನ್ನ ಅಪ್ಲೈ ಮಾಡಿ ಬಿಟ್ಕೋಬೇಡಿ ನಿಮ್ಮ ಸ್ಕಿನ್ ಮೇಲೆ. ಯಾಕೆಂದ್ರೆ ಇದರಲ್ಲೇ ತುಂಬಾ ನಮಗೆ ಆಯಿಲ್ ಕಂಟೆಂಟ್ ತುಂಬಾ ಇರೋದ್ರಿಂದ ಮತ್ತೆ ನಿಮ್ಮ ಸ್ಕಿನ್ನು ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಆ ಕಾರಣಕ್ಕೆ ನಾನು ಹೇಳಿದೆ. ಬಟ್ ಯೂಸ್ ಮಾಡಲೇಬಾರ್ದು ಅಂತ ಏನಿಲ್ಲ. ನೀವು ನಾನು ಹೇಳಿದ್ದಂಗೆ ವಾರಕ್ಕೆ 2 ಸತಿ ಹಚ್ಚಿ ಚೆನ್ನಾಗಿ ಫೇಸ್ ಲಿಫ್ಟಿಂಗ್ ಮಸಾಜ್ ಮಾಡಿಬಿಟ್ಟು 1 ಅವರ್ ಬಿಟ್ಬಿಟ್ಟು ನೀವು ವಾಶ್ ಮಾಡಿ. ಅದ್ರಲ್ಲಾದ್ರೂ ಆಯ್ತು, ಸೋಪಲ್ಲಿ ಫೇಸ್ ವಾಶಲ್ಲಿ ನೀವೇನು ನಿಮ್ಮ ಫೇಸ್ಗೆ ಯೂಸ್ ಮಾಡ್ತಿರೋ ಅದರಲ್ಲಿ ನೀವು ವಾಶ್ ಮಾಡಿಬಿಡಿ ಸಾಕು. ಆಯಿಲಿ ಸ್ಕಿನ್ ಅವ್ರಿಗೆ ಮಾತ್ರ ಇದು. ಡ್ರೈ ಸ್ಕಿನ್ ಅವರು ನೀವು ಡೈಲಿ ನೈಟು ಅಪ್ಲೈ ಮಾಡಿ. ಮತ್ತೆ ವಾರಕ್ಕೊಂದ್ಸತಿ ಇದರಿಂದ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ತುಂಬಾ ಯೂಸ್ಫುಲ್ ಇದೆ. ಹಂಗಂತ ಹೇಳಿ ಫೇಶಿಯಲ್ ಮಾಡಿಸ್ಲೇಬಾರ್ದ ಅಂತ ಏನಿಲ್ಲ. ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಅಂತೂ ನಾವು ಸಲೂನ್ಗೆ ಹೋಗಿ ಫೇಶಿಯಲ್ ಮಾಡಿಸ್ತೀವಿ ಅಲ್ವಾ. ಫೇಶಿಯಲ್ ಮಾಡಿಸಿದ್ದು ನಾವು ಅಗೇನ್ ನಾವು ಮದ್ವೆ ಹೆಣ್ಗಳು ಹೊರಗಡೆ ಹೋಗ್ಲೇಬೇಕಾಗತ್ತೆ ಅಂತ ಹೇಳ್ದೆ ಆಗ್ಲೇನೆ. ಸೊ ಹಂಗ ಹೋದಾಗ ನಮ್ಮ ಮಾಡಿಸಿರೋದು ಏನು ನಾವು ಫೇಶಿಯಲ್ ಎಲ್ಲ ಸ್ಕಿನ್ ಟ್ರೀಟ್ಮೆಂಟ್ ಮಾಡಿಸಿರ್ತೀವಿ ಎಲ್ಲ ಹೋಗ್ಬಿಡುತ್ತೆ. ಆ ಕಾರಣಕ್ಕೆ ಅದನ್ನ ಮೇಂಟೈನ್ ಮಾಡೋದಕ್ಕೆ ನಾವು ಈ ಹೆಲ್ದಿ ಗ್ಲೋಯಿಂಗ್ ಕ್ರೀಮ್ನ ಯೂಸ್ ಮಾಡಿದ್ರೆ ಖಂಡಿತ ನಮ್ಮ ಸ್ಕಿನ್ ಮತ್ತೆ ನಮ್ಮ ಕಲರ್ನ ಮೇಂಟೈನ್ ಮಾಡ್ಬೋದು. ಓಕೆನಾ.
ಖಂಡಿತ ಮಾಡ್ತೀರಾ ಅನ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಹೋಗಿ ಬರಲಾ? ಬಾಯ್, ಲವ್ ಯು, ಟೇಕ್ ಕೇರ್.